ಗೊತ್ತಾಗ್ತದೆ. ಈಗ ನಾವು ಲೋಹಗಳು ಮತ್ತು ಅಲೋಹಗಳ ಸಂಖ್ಯೆಗೆ ಪರಿಗಣಿಸಿದಾಗ ಆವರ್ತ ಕೋಷ್ಟಕದಲ್ಲಿ ಒಟ್ಟು 118 ಧಾತುಗಳವ. ಅವುಗಳಲ್ಲಿ ಏನದ ಅಂತಂದ್ರೆ ಅಲೋಹಗಳ ಸಂಖ್ಯೆ ಕೇವಲ 22. ಉಳಿದಂತವೆಲ್ಲವೂ ಏನದ ಅಂತಂದ್ರೆ ಲೋಹಗಳು ಬರ್ತಾವ. ಈಗ ಈ ಅಲೋಹಗಳ ಭೌತ ಗುಣಗಳನ್ನ ನೋಡೋದಾದರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಇವು 3 ಸ್ಥಿತಿಯಲ್ಲಿ ಕಂಡುಬರ್ತಾವೆ. ಘನ, ದ್ರವ ಮತ್ತು ಅನಿಲ 3 ಸ್ಥಿತಿಗಳಲ್ಲಿ ಅಲೋಹಗಳು ಇಲ್ಲಿ ಕಂಡು ಬರ್ತವೆ. ಹಾಗಾದ್ರೆ ಅಲೋಹಗಳಿಗೆ ಉದಾಹರಣೆಗಳು ಯಾವಪ್ಪ? ಅಲೋಹಗಳಿಗೆ ಉದಾಹರಣೆ ಅಂದಾಗ ನೋಡ್ರಿ, ಉದಾಹರಣೆ ಅಲೋಹ ಗಂಧಕ, ಕಾರ್ಬನ್, ಆಕ್ಸಿಜನ್ ಇವೆಲ್ಲ ಏನು ಅಂತಂದ್ರೆ ಬ್ರೋಮಿನ್, ಇವೆಲ್ಲ ಏನು ಅಂತಂದ್ರೆ ರಂಜಕ, ಸಾರಜನಕ, ಹೈಡ್ರೋಜನ್, ಹೀಲಿಯಂ. ಈಗ ಆವರ್ತ ಕೋಷ್ಟಕದ 18ನೇ ಗುಂಪಿನಲ್ಲಿ ಬರ್ತಾವಲ್ಲ, ಅವುಗಳನ್ನು ನಾವು ಏನಂತೀವಿ? ಜಡ ಅನಿಲಗಳು ಅಂತ ಹೇಳ್ತೀವಿ. ಅವು ಕೂಡ ಏನದ ಅಂತಂದ್ರೆ ಈ ಅಲೋಹಗಳಲ್ಲಿನೇ ಬರ್ತಕ್ಕಂಥವು. 1ನೇ ಗುಂಪಿನಲ್ಲಿ ಹೈಡ್ರೋಜನ್ ಅದ ನೋಡ್ರಿ, ಅದು ಕೂಡ ಅಲೋಹನೆ. ತಿಳಿತಾ? ಬೋರಾನ್, ಈ ತರ ಇವು ಏನದ ಅಂತಂದ್ರೆ ಅಲೋಹಗಳು. ಇವುಗಳಲ್ಲಿ ಘನ ರೂಪದಲ್ಲಿರುವಂತಹ ಅಲೋಹ ಯಾವುದು, ಮತ್ತೆ ದ್ರವ ರೂಪದಲ್ಲಿರುವಂತಹ ಅಲೋಹ ಯಾವುದು, ಮತ್ತೆ ಅನಿಲ ರೂಪದಲ್ಲಿರುವಂತಹ ಅಲೋಹ ಯಾವುದು ಅನ್ನೋದು ನಮ್ಗ ಗೊತ್ತಿರಬೇಕು. ಘನ ರೂಪದಲ್ಲಿರುವಂತಹ ಅಲೋಹಕ್ಕೆ ಉದಾಹರಣೆ ಅಂದ್ರೆ ನಾವು ಗಂಧಕವನ್ನ ತಗೊಳ್ಬಹುದು. ದ್ರವ ರೂಪದಲ್ಲಿರುವಂತಹ ಅಲೋಹಕ್ಕೆ ಉದಾಹರಣೆ ತೆಗೆದುಕೊಂಡ್ರೆ ಬ್ರೋಮಿನ್. ಇನ್ನ ಅನಿಲ ರೂಪದಲ್ಲಿರುವಂತಹ ಅಲೋಹಕ್ಕೆ ತಗೊಂಡಾಗ ನಾವು ಆಕ್ಸಿಜನ್ ಅಂತ ತಗೊಳ್ಬಹುದು. ಈ ರೀತಿ 3 ಸ್ಥಿತಿಗಳಲ್ಲಿ ಅಲೋಹಗಳು ಕಂಡು ಬರ್ತವೆ. ಇನ್ನ ಏನದ ಅಂತಂದ್ರೆ ಎರಡನೇದು ಅಲೋಹಗಳು ಹೊಳೆಯುವುದಿಲ್ಲ. ನಾವು ಈಗಾಗಲೇ ತಿಳ್ಕೊಂಡಿವಿ ಲೋಹಗಳು ಹೊಳೆಯುತ್ತವೆ ಅಂತೇಳಿ, ಆದರೆ ಅಲೋಹಗಳು ಹೊಳೆಯುವುದಿಲ್ಲ. ಬಹುತೇಕ ಅಲೋಹಗಳು ಗ್ರಾಫೈಟ್ ಅನ್ನು ಹೊರತುಪಡಿಸಿ, ಗ್ರಾಫೈಟ್, ಅಯೋಡಿನ್, ಹೌದಾ? ಅಯೋಡಿನ್ ಅಲೋಹನೆ, ಆದ್ರೂ ಅದು ದ್ರವ ರೂಪದಲ್ಲಿ ಇರ್ತಕ್ಕಂಥದ್ದು. ಬ್ರೋಮಿನ್ ಅಲೋಹ, ಅದು ದ್ರವ ರೂಪದಲ್ಲಿ ಇರ್ತಕ್ಕಂಥದ್ದು. ಗ್ರಾಫೈಟ್ ಹೊಳೆಯುವ ಅಲೋಹ. ನೀವು ಪೆನ್ಸಿಲ್ ಅನ್ನ ಬರಿತೀರಲ್ಲ, ಅದರಲ್ಲಿ ಇರೋದು ಯಾವುದು? ಗ್ರಾಫೈಟ್. ಆ ಗ್ರಾಫೈಟ್ ಅದು ಒಂದು ಅಲೋಹ, ಅದು ಹೊಳಿತದ. ಆದರೆ ಅದನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲ ಅಲೋಹಗಳು ಲೋಹಗಳಂತೆ ಹೊಳೆಯುವ ಗುಣವನ್ನು ಹೊಂದಿರುವುದಿಲ್ಲ. ಇನ್ನ ಮೂರನೇದೇನದ ಅಂತಂದ್ರೆ ಅಲೋಹಗಳು ಕೆಲವೊಂದು ಅಲೋಹಗಳು ಹೆಂಗವಪ್ಪ ಅಂತಂದ್ರೆ ಕೊಠಡಿಯ ಉಷ್ಣತೆಯಲ್ಲಿನೇ ಅವುಗಳ ಸ್ಥಿತಿ ಬದಲಾವಣೆ ಆಗ್ತಾವ. ಅಂದ್ರೆ ಬೇಗ ಆವಿಯಾಗಿ ಹೋಗ್ತಾವ. ಅಷ್ಟರ ಮಟ್ಟಿಗೆ ಅವುಗಳ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಕಡಿಮೆ ಇರ್ತದೆ. ಅಂದ್ರೆ ಅಲೋಹಗಳ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಕಡಿಮೆಯಾಗಿರುತ್ತದೆ. ನೋಡ್ರಿ, ನಾವು ಲೋಹಗಳಲ್ಲಿ ಕಲ್ತೀವಿ, ಲೋಹಗಳ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಜಾಸ್ತಿ ಇರ್ತದ. ಆದರೆ ಅಲೋಹಗಳ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಕಡಿಮೆ ಇರ್ತದ. ಕೆಲವೊಂದು ಅಲೋಹಗಳು ಹ್ಯಾಂಗದ ಅಂತಂದ್ರೆ ಸುಮ್ಮನೆ ನಾವು ಹಿಂಗ್ ಕೈಯಲ್ಲಿ ಇಟ್ಕೊಂಡಿವಿ ಅಂತಂದ್ರೆ ಅವೇನಾಗ್ತಾವ, ಕೂಡಲೇ ವಾತಾವರಣದ ತಾಪಕ್ಕೆ ಆವಿಯಾಗಿ ಹೋಗ್ಬಿಡ್ತವೆ.
ಈ ರೀತಿಯಾದಂತಹ ಒಂದು ಗುಣವನ್ನ ಇಲ್ಲಿ ಹೊಂದೇವ. ಅವುಗಳಿಗೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಗ್ಯಾಲಿಯಂ ಮತ್ತು ಸೀಜಿಯಂ. ಉದಾಹರಣೆ ಗ್ಯಾಲಿಯಂ ಮತ್ತು ಸೀಜಿಯಂ. ಇವು ಏನಪ್ಪಾ ಅಂತಂದ್ರೆ ಏನ್ ಮಾಡ್ತಾವ, ಅಂಗೈಯಲ್ಲಿ ಇಟ್ಕೊಂಡ್ವಿ ಅಂತಂದ್ರೆ ಏನಾಗ್ತದ ಅಂತಂದ್ರೆ ಆವಿಯಾಗಿ ಪರಿವರ್ತನೆ ಆಗ್ತವೆ. ನೋಡಿ ಎಷ್ಟು ಕಡಿಮೆ ಕರಗುವ ಬಿಂದುವನ್ನ. ನೆಕ್ಸ್ಟ್ ಏನದ ಅಂತಂದ್ರೆ ಇಲ್ಲಿ ಅಯೋಡಿನ್. ಇದು ಒಂದು ಅಲ್ವಾ, ಆದರೂ ಸಹಿತ ಏನಪ್ಪಾ ಅಂತಂದ್ರೆ ಇದನ್ನು ಹೊರತುಪಡಿಸಿ ಉಳಿದಂತವು ಯಾವುದು ಏನಪ್ಪಾ ಅಂದ್ರೆ ಇಲ್ಲಿ ಬೆಳೆಯೋದಿಲ್ಲ. ನೆಕ್ಸ್ಟ್ ಏನದ ಅಂತಂದ್ರೆ 4ನೇ ಪಾಯಿಂಟ್, ಅಲೋಹಗಳು. ಉಷ್ಣ ಮತ್ತು ವಿದ್ಯುತ್ತಿನ ವಾಹಕಗಳು ಅಲ್ಲ. ಉಷ್ಣ ಮತ್ತು ವಿದ್ಯುತ್ತಿನ ವಾಹಕಗಳಲ್ಲ ಅಂದ್ರೆ ಅವಾಹಕಗಳು ಅಂತಾನೆ ಪರಿಗಣಿಸ್ಬೇಕು ನಾವು. ಹೌದಲ್ಲ, ಯಾವುದು ವಾಹಕ ಗುಣ ಅಲ್ಲ ಅದು, ಅದನ್ನ ನಾವೇನಂತ ಹೇಳ್ತೀವಿ, ಅವಾಹಕ ಅಂತ ನಾವು ಹೇಳ್ತೀವಿ. ಅದಕ್ಕೆ ಇಲ್ಲಿ ಅಲೋಹಗಳು ವಿದ್ಯುತ್ತಿನ ಮತ್ತು ಉಷ್ಣದ ಅವಾಹಕಗಳು, ಆದರೆ ಗ್ರಾಫೈಟ್ ಅನ್ನು ಹೊರತುಪಡಿಸಿ. ನೋಡ್ರಿ, ಗ್ರಾಫೈಟ್ ಇದು ವಿದ್ಯುತ್ತಿನ ವಾಹಕ, ಇದು ಅಲೋಹನೆ. ಶೆಲ್ನಾಗ ಇರ್ತದೆ ನೋಡ್ರಿ ಗ್ರಾಫೈಟ್ ದಂಡ. ನೀವು ಒಂದು ಶುಷ್ಕ ಕೋಶ ಬ್ಯಾಟ್ರಿಗೆ ಇದು ರೇಡಿಯೋ ಬಳಸ್ತಿರಲ್ಲ, ಶೆಲ್ ದಪ್ಪ ಅಂದಿರ್ತಲ್ಲ, ಆದ್ರೂ ಅದನ್ನ ಮೇಲಿನ ಕವರ್ ಮಾಡಿ ಒಳಗಡೆ ಒಂದಿಷ್ಟು ಏನ್ ಬರ್ತದ, ದಂಡ ಬರ್ತದ. ಆ ದಂಡ ಯಾವುದರಿಂದ ಮಾಡಲ್ಪಟ್ಟಿರ್ತಂದ್ರೆ ಗ್ರಾಫೈಟ್ ನಿಂದ ಮಾಡಲ್ಪಟ್ಟಿರ್ತದ. ಅದರ ಮೂಲಕನೇ ಅಲ್ಲಿ ವಿದ್ಯುತ್ ಹರಿತದ. ಅಂದರೆ ಗ್ರಾಫೈಟ್ ವಿದ್ಯುತ್ತಿನ ವಾಹಕ, ಅದು ಅಲೋಹ. ಅದನ್ನ ಹೊರತುಪಡಿಸಿ ಬಹುತೇಕವು ಏನು ವಿದ್ಯುತ್ತಿನ ಅವಾಹಕಗಳು, ಉಷ್ಣದ ಅವಾಹಕ. ಈ ವಜ್ರ ಅದು ಏನಪ್ಪಾ ಅಂತಂದ್ರೆ ಬಹಳ ಕಠಿಣವಾಗಿರ್ತಕ್ಕಂಥದ್ದು. ಆ ವಜ್ರ ಏನದ ಅಂತಂದ್ರೆ ಅದು ಕಾರ್ಬನ್ನಿನ ಒಂದು ಬಹುರೂಪ. ಅದು ವಜ್ರ ಬಹಳ ಕಠಿಣವಾಗಿರ್ತಕ್ಕಂಥದ್ದು. ನಾವು ಹೇಳ್ತೀವಿ ವಜ್ರ ಕರಗಿಸಿ ಬೇಗ ಕರಗಲ್ಲ. ಅದು ಅಲೋಹದಿಂದನೇ ಮಾಡಲ್ಪಟ್ಟಿರ್ತದೆ. ಅದೊಂದು ಬಹುರೂಪ. ಆದ್ರೆ ಅಂತ ಅಪವಾದ ಕೆಲವೇ ಕೆಲವು ಅವ ಉಳಿದದ್ದು ನಾವು ನೋಡ್ಬೇಕು. ಉಳಿದ ಎಲ್ಲ ಅಲೋಹಗಳನ್ನ ನಾವು ಇಲ್ಲಿ ನೋಡ್ಬೇಕು. ಹಂಗಾಗಿ ಏನದ ಅಂತಂದ್ರೆ ಇಲ್ಲಿ ಕೆಲವೊಂದು ಏನಪ್ಪಾ ಅಂತಂದ್ರೆ ಹೊರತುಪಡಿಸಿ ಉಳಿದಂತೆ ಎಲ್ಲವೂ ವಿದ್ಯುತ್ತಿನ ಅವಾಹಕಗಳು ಮತ್ತು ಉಷ್ಣದ ಅವಾಹಕಗಳು ಅಂತ ನಾವು ಇಲ್ಲಿ ಕರಿತೀವಿ. ನೆಕ್ಸ್ಟ್ ಏನದ ಅಂತಂದ್ರೆ ಕಡಿಮೆ ಕರಗುವ ಬಿಂದುವನ್ನ ಮತ್ತು ಕಡಿಮೆ ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಕೆಲವೊಂದು ಕ್ಷಾರೀಯ ಲೋಹಗಳನ್ನು ನಾವು ಇಲ್ಲಿ ನೋಡಬಹುದು. ಉದಾಹರಣೆಗಾಗಿ ಲಿಥಿಯಮು, ಸೋಡಿಯಮು ಮತ್ತೆ ಪೊಟ್ಯಾಸಿಯಂ. ಇವುಗಳನ್ನು ಹೊರತುಪಡಿಸಿ ಏನದ ಅಂತಂದ್ರೆ ಉಳಿದಂತೆ ಏನದ ಅಂತಂದ್ರೆ ಇವು ಲೋಹಗಳಲ್ಲಿ ಬರ್ತಕ್ಕಂಥವು. ಈ ಲೋಹಗಳಂತೆ ಕೆಲವೊಂದು ಏನದ ಅಂತಂದ್ರೆ ಆ ಲೋಹಗಳು ಕಡಿಮೆ ಮತ್ತು ಕರಗುವ ಬಿಂದುವನ್ನ ಹೊಂದಿರತಕ್ಕಂಥವು. ಹಾಗಾಗಿ ಇವುಗಳನ್ನ ಇಲ್ಲಿ ಆ ಲೋಹಗಳಿಗೆ ಸ್ವಲ್ಪ ಹೋಲಿಸಿ ಇಲ್ಲಿ ಇದು ಮಾಡಲಾಗಿದೆ. ಹಂಗಾಗಿ ಏನದ ಅಂತಂದ್ರೆ ನಾವು ಇದರ ಆಧಾರದ ಮೇಲೆ ಯಾಕೆ ಇಲ್ಲಿ ಅವುಗಳೊಂದಿಗೆ ಹೋಲಿಸ್ಯಾರಪ್ಪ ಅಂತಂದ್ರೆ, ಯಾಕ ಇಲ್ಲಿ ಇವು ವಿದ್ಯುತ್ತಿನ ಉಷ್ಣವಾಹಕವಲ್ಲ ಮತ್ತು ಅಲೋಹಗಳು ಸಾಮಾನ್ಯವಾಗಿ ಮೃದು ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಲೋಹಗಳಾದ ಸೋಡಿಯಂ, ಪೊಟ್ಯಾಸಿಯಂ ಕೂಡ ಮೃದು. ಹಾಗಾದ್ರೆ ಇಲ್ಲಿ ಭಿನ್ನತೆಯನ್ನ ನಾವು ಹೆಂಗ್ ಕಾಣಬೇಕು, ವ್ಯತ್ಯಾಸವನ್ನ ನಾವು ಹೆಂಗ್ ಕಾಣಬೇಕು? ಯಾಕಂದ್ರೆ ಈಗ ಗ್ರಾಫೈಟ್ ವಿದ್ಯುತ್ತಿನ ವಾಹಕ, ಉಳಿದಂತೆ ಬೇರೆ ಲೋಹಗಳು ವಿದ್ಯುತ್ತಿನ ವಾಹಕಗಳು. ಹಾಗಾದರೆ ಗ್ರಾಫೈಟ್ ಅನ್ನು ನಾವು ಅಲೋಹದಲ್ಲಿ ಯಾಕೆ ಹಾಕಬೇಕು, ಲೋಹ ಅಂತ ಪರಿಗಣಿಸಬಹುದಲ್ಲ? ಈ ರೀತಿಯಾದಂತಹ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತವೆ ಇವೆಲ್ಲ ಲಕ್ಷಣಗಳನ್ನ ನೋಡಿದಾಗ. ಅಂದ್ರೆ ಇಲ್ಲೇನಾಗ್ಯದ ಅಂದ್ರೆ ಲೋಹಗಳ ಕೆಲವು ಲಕ್ಷಣಗಳು ಅಲೋಹಗಳಲ್ಲಿನೂ ಕಂಡು ಬರ್ತಾ ಇವೆ. ಮತ್ತ ಅಲೋಹಗಳ ಲಕ್ಷಣಗಳು ಕೆಲವು ಲೋಹಗಳಲ್ಲಿ ಕಂಡು ಬರ್ತಾ ಇವೆ. ಲೋಹಗಳ ಲಕ್ಷಣಗಳು ಕೆಲವು ಅಲೋಹಗಳಲ್ಲಿ ಕಂಡು
ಕಂಡು ಬರ್ತಾ ಇವೆ. ಯಾವಾಗ? ಭೌತ ಗುಣಗಳನ್ನ ನೋಡಿದಾಗ. ಹಾಗಾದ್ರೆ ಈ ಭೌತ ಗುಣಗಳ ಆಧಾರದ ಮೇಲೆ ಒಂದು ತೀರ್ಮಾನಕ್ಕೆ ಬರಲಾಯ್ತು. ಏನು ಅಂತಂದ್ರೆ ಈ ಭೌತ ಗುಣಗಳು ಕೇವಲ ಭೌತ ಗುಣಗಳ ಆಧಾರದ ಮೇಲೆ ಏನಪ್ಪಾ ಅಂತಂದ್ರೆ ಇವುಗಳನ್ನ ಲೋಹಗಳು ಮತ್ತು ಅಲೋಹಗಳು ಅಂತ ವರ್ಗೀಕರಿಸೋದು ಅಷ್ಟು ಸಮಂಜಸ ಅಲ್ಲ ಅಂತ ಅನಿಸ್ತದೆ. ಅದಕ್ಕಾಗಿ ಏನದ ಅಂತಂದ್ರೆ ಮುಂದೆ ಏನ್ ಮಾಡ್ತಾರೆ ಅಂತಂದ್ರೆ ರಾಸಾಯನಿಕ ಗುಣಗಳನ್ನ ಟೆಸ್ಟ್ ಮಾಡ್ತಾರೆ. ಆ ರಾಸಾಯನಿಕ ಗುಣಗಳಲ್ಲಿ ಏನಾದರೂ ಹೋಲಿಕೆ ಇದೆನಾ ಅಥವಾ ವ್ಯತ್ಯಾಸ ಇದೆನಾ ಅದನ್ನ ಕಂಡುಕೊಂಡು ಅದರ ಆಧಾರದ ಮೇಲೆ ಏನ್ ಮಾಡಿದ್ರು ಅಂತಂದ್ರೆ ಇವುಗಳನ್ನ ಲೋಹಗಳು ಮತ್ತು ಅಲೋಹಗಳು ಅಂತ ವರ್ಗೀಕರಣ. ಈಗ ನೋಡ್ರಿ ನೀವು ಧಾತುಗಳ ಆವರ್ತನೀಯ ವರ್ಗೀಕರಣದಲ್ಲಿ ಬರ್ತದೋ ಅಲ್ಲಿ ವಿವರವಾಗಿ ನೋಡೋಣ. ಧಾತುಗಳಲ್ಲಿ ಯಾವುದರ ಆಧಾರದ ಮೇಲೆ ಅವುಗಳನ್ನ ವರ್ಗೀಕರಣ ಮಾಡಲು ಒಂದೇ ಗುಣದ ಆಧಾರದ ಮೇಲೆ ವರ್ಗೀಕರಣ ಮಾಡಲಿಲ್ಲ. ಹಾಗೆ ಇಲ್ಲಿಯೂ ಕೂಡ ಏನದ ಅಂತಂದ್ರೆ ಏನು ಲೋಹ ಅಲೋಹಗಳು ಅಂತ ಕೇವಲ ಭೌತ ಗುಣಗಳನ್ನ ಆಧರಿಸಿ ವರ್ಗೀಕರಿಸುವುದು ಸಮಂಜಸ ಅಲ್ಲ. ಯಾಕಂದ್ರೆ ಒಂದರ ಗುಣ ಇನ್ನೊಂದರಲ್ಲಿ ಇಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಏನಾಯ್ತು ಅಂತಂದ್ರೆ ಈಗ ಇವುಗಳ ರಾಸಾಯನಿಕ ವರ್ತನೆಯ ಆಧಾರದ ಮೇಲೆ ಅವುಗಳನ್ನ ಯಾವ ರೀತಿ ವರ್ಗೀಕರಣ ಮಾಡಬಹುದು. ಅದಕ್ಕಾಗಿ ಆ ರಾಸಾಯನಿಕ ಗುಣಗಳು ಏನು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ಈಗ ಲೋಹಗಳ ರಾಸಾಯನಿಕ ಗುಣಗಳ ಬಗ್ಗೆ ನಾವು ಇಲ್ಲಿ ನೋಡೋಣ. ಲೋಹಗಳ ರಾಸಾಯನಿಕ ಗುಣಗಳು. ಲೋಹಗಳ ರಾಸಾಯನಿಕ ಗುಣಗಳು. ಈಗ ನಿಮಗೊಂದು ಮನೆಯಲ್ಲಿ ಪ್ರಶ್ನೆ ಏನು ಅಂತಂದ್ರೆ ಬರ್ಕೊಳ್ಳಿ, ಮನೆಯಲ್ಲಿ ಬರ್ಕೊಂಡ್ಬರ್ಬೇಕು ಕಡ್ಡಾಯವಾಗಿ. ಲೋಹ ಮತ್ತು ಅಲೋಹಗಳ ಲೋಹ ಮತ್ತು ಅಲೋಹಗಳ ಲೋಹ ಮತ್ತು ಅಲೋಹಗಳ ಲೋಹ ಮತ್ತು ಅಲೋಹಗಳ ಭೌತ ಗುಣಗಳ ನಡುವೆ ಇರುವ ವ್ಯತ್ಯಾಸವನ್ನು ಬರೆಯಿರಿ. ಭೌತ ಗುಣಗಳ ನಡುವೆ ಇರುವ ವ್ಯತ್ಯಾಸವನ್ನು ಬರೆಯಿರಿ. ಏನ್ ಮಾಡ್ಬೇಕು? ಒತ್ತಟ್ಟಿ ಲೋಹಗಳು ಅಂತ ಹೆಡ್ಡಿಂಗ್ ಬರೀಬೇಕು, ಒತ್ತಟ್ಟಿ ಅಲೋಹಗಳು ಅಂತ ಬರೀಬೇಕು. ಇನ್ನೊಂದ್ ಕಡೆ ಬರೆದು ಒಂದೊಂದಾಗಿ ವ್ಯತ್ಯಾಸ ಬರಿತಾ ಹೋಗ್ಬೇಕು. ಸಾಮಾನ್ಯವಾಗಿ ಇಲ್ಲಿ ಏನಾಗ್ತದೆ? ಲೋಹಗಳು ಹಳೆ ಇರ್ತವೆ, ಅಲೋಹಗಳು ಬ್ರಾಕೆಟ್ ನಾಗ ಏನ್ ಬರೀಬೇಕು? ಅಯೋಡಿನ್ ಮತ್ತು ಗ್ರಾಫೈಟ್ ಅನ್ನು ಹೊರತುಪಡಿಸಿ ಅಂತ ಬರೀಬೇಕು. ಯಾಕೆ ಅವೆರಡು ಹೋಯ್ತವಲ್ಲ ಅಲ್ಲಿ ಬರೀತೇವೆ. ನೆಕ್ಸ್ಟ್, ಲೋಹಗಳು ಘನ ಮತ್ತು ದ್ರವ ಸ್ಥಿತಿಯಲ್ಲಿ ಕಂಡು ಬರ್ತವೆ. ಅಲೋಹಗಳು ಘನ, ದ್ರವ ಮತ್ತು ಅನಿಲ ಮೂರು ಸ್ಥಿತಿಗಳಲ್ಲಿ ಕಂಡು ಬರುತ್ತವೆ. ನೆಕ್ಸ್ಟ್, ಲೋಹಗಳು ಹೆಚ್ಚಿನ ಕರಗುವ ಮತ್ತು ಕುದಿಯುವ ಬಿಂದುವನ್ನು ಹೊಂದಿವೆ, ಆದರೆ ಅಲೋಹಗಳು ಕಡಿಮೆ ಕರಗುವ ಮತ್ತು ಕುದಿಯುವ ಬಿಂದುವನ್ನು ಹೊಂದಿವೆ. ನೆಕ್ಸ್ಟ್ ಏನಂತಂದ್ರೆ ಲೋಹಗಳು ಉತ್ತಮ ಉಷ್ಣ ಮತ್ತು ವಿದ್ಯುತ್ತಿನ ವಾಹಕಗಳಾಗಿವೆ. ಅಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ಅವಾಹಕಗಳು ಅಥವಾ ವಾಹಕಗಳು ಅಲ್ಲ ಅಂತ ಬರೀಬೇಕು. ಅದರಲ್ಲಿ ಗ್ರಾಫೈಟ್ ಅನ್ನು ಹೊರತುಪಡಿಸಿ. ಯಾಕೆ? ಗ್ರಾಫೈಟ್ ಮೂಲಕ ವಿದ್ಯುತ್ ಹರಿಯುತ್ತದೆ. ಇಲ್ಲಿ ಕರಗುವ ಬಿಂದು ಕುದಿಯುವ ಬಿಂದು ಚರ್ಚೆ ಮಾಡ್ತೀವಿ ನಾವು. ಯಾವುದು? ಲೋಹಗಳು ಹೆಚ್ಚು ಕರಗುವ ಬಿಂದು ಕುದಿಯುವ ಬಿಂದು, ಅಲೋಹಗಳು ಕಡಿಮೆ ಕರಗು. ಆದ್ರೆ ವಜ್ರವನ್ನು ಹೊರತುಪಡಿಸಿ ವಜ್ರ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿದೆ, ಅದು ಕಾರ್ಬನ್ನಿನ ಬಹುರೂಪ. ಹೀಗೆ ಒಂದು ಏನಪ್ಪಾ ಅಂತಂದ್ರೆ ಯಾವ್ದು ಎಕ್ಸೆಪ್ಷನಲ್ ಇರ್ತದೆ ಅದನ್ನ ಬ್ರಾಕೆಟ್ ನಲ್ಲಿ ನೀವು ಕಂಪಲ್ಸರಿ ಬರೀಬೇಕು. ಇವು ಏನದ ಅಂತಂದ್ರೆ ಇನ್ನ ಲೋಹಗಳು ಶಾಬ್ದನ ಗುಣವನ್ನು ಹೊಂದಿವೆ, ಅಲೋಹಗಳು ಶಾಬ್ದನ ಗುಣವನ್ನ ಹೊಂದಿಲ್ಲ. ನೆಕ್ಸ್ಟ್, ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿರುತ್ತವೆ, ಆದರೆ ಬ್ರಾಕೆಟ್ ನಲ್ಲಿ ಬರಬೇಕೇನು? ಸೋಡಿಯಂ, ಪೊಟ್ಯಾಸಿಯಂ ಮತ್ತು ಸೋಡಿಯಂ ಮತ್ತು ಪೊಟ್ಯಾಸಿಯಂ ಇವುಗಳನ್ನು ಹೊರತುಪಡಿಸಿ ಇವುಗಳನ್ನ ಏನ್ ಮಾಡ್ಬೋದು?
ಚಾಕುವಿನಿಂದ ಕತ್ತರಿಸಬಹುದು. ಆದ್ರೆ ಆ ಲೋಹಗಳು ಸಾಮಾನ್ಯವಾಗಿ ಏನದ ಅಂತಂದ್ರೆ ಮೃದುವಾಗಿರುತ್ತವೆ ಅಂತಾನೆ ಹೇಳ್ಬೋದು. ಲೋಹಗಳು ಕಠಿಣವಾಗಿರ್ತವೆ, ಆ ಲೋಹಗಳು ಮೃದು ಆಗಿರ್ತವೆ. ಯಾಕಂದ್ರೆ ನಾವು ಗ್ರಾಫೈಟ್ ಅನ್ನ ತಗೊಂಡು ಏನ್ ಮಾಡ್ಬೋದು, ಬ್ಲೇಡ್ ನಿಂದ ತೆಗಿಬಹುದು. ಒಂದೊಂದು ಎಳೆಯನ್ನ ಒಂದೊಂದು ಪದರನ್ನ ನಾವು ತೆಗಿಬಹುದು. ಅಂದ್ರೆ ಅಲ್ಲಿ ಲೌಹಿಕ ಬಂಧ ಅಂದ್ರೆ ಅದ್ರ ನಡುವೆ ಇರುವಂತ ಅಣುಗಳ ನಡುವೆ ಇರುವಂತ ಬಂಧ ಲೋಹಗಳಲ್ಲಿ ಸ್ಟ್ರಾಂಗ್ ಇರ್ತದ, ಅಲ್ಲಿ ಸ್ವಲ್ಪ ದುರ್ಬಲ ಇರ್ತದೆ. ಹಂಗಾಗಿ ಏನದ ಅಂತಂದ್ರೆ ಅದರ ಮೇಲೆ ಅದರ ಒಂದು ಕಠಿಣತೆ ಮತ್ತು ಮೃದುತ್ವ ನಿರ್ಧಾರ ಆಗ್ತದ. ಈ ರೀತಿಯಾಗಿ ವ್ಯತ್ಯಾಸ ನೀವೆಲ್ಲರೂ ಮಾಡ್ಕೊಂಡು ಬರಬೇಕು. ನೆಕ್ಸ್ಟ್ ಏನದ ಅಂತಂದ್ರೆ ಈಗ ಲೋಹಗಳ ರಾಸಾಯನಿಕ ಗುಣಗಳ ಬಗ್ಗೆ ನಾವು ನೋಡೋಣ. ರಾಸಾಯನಿಕ ಗುಣಗಳು ಅಂತಂದ್ರೆ ಏನು? ಲೋಹಗಳು ಇತರ ವಸ್ತುಗಳೊಂದಿಗೆ, ನಿಸರ್ಗದಲ್ಲಿರುವಂತ ಇತರ ವಸ್ತುಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಎನ್ನುವುದನ್ನ ನಾವು ಏನಂತೀವಿ, ಅದರ ರಾಸಾಯನಿಕ ಗುಣಗಳು. ಇದ್ರ ಮೇಲೆನೆ ರಾಸಾಯನಿಕ ಗುಣ ನಿರ್ಧಾರ ಆಗ್ತದ ಲೋಹಗಳು. ಇದು ಅಂದ್ರೆ ಇಲ್ಲಿ ರಾಸಾಯನಿಕ ಗುಣಗಳು ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಲೋಹಗಳು ಗಾಳಿಯೊಂದಿಗೆ, ಗಾಳಿ ಅಂದ್ರೆ ನೀವು ಏನ್ ತಿಳ್ಕೊಬೇಕಿಲ್ಲಿ, ಗಾಳಿ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು? ಗಾಳಿ ಅಂದ್ರೆ ಅನೇಕ ಅನಿಲಗಳ ಒಂದು ಮಿಶ್ರಣ. ಬರೀ ಗಾಳಿ ಅಂದ್ರೆ ನೇರವಾಗಿ ನಾವು ಆಕ್ಸಿಜನ್ ಅಂತ ತಿಳ್ಕೊಬಾರ್ದು. ಸಾಮಾನ್ಯವಾಗಿ ವಾತಾವರಣದಲ್ಲಿ ಗಾಳಿ ಅಂದ್ರೆ ಕೇವಲ ಆಕ್ಸಿಜನ್ ಅಷ್ಟೇ ಇರಲ್ಲ, ಅದರಲ್ಲಿ ಅನೇಕ ಅನಿಲಗಳು ಇರ್ತವೆ. ಆದ್ರೆ ಇಲ್ಲಿ ನಾವು ಗಾಳಿ ಅಂತ ತಗೊಂಡಾಗ ಇಲ್ಲಿ ಏನದ ಅಂತಂದ್ರೆ ಈ ಪಾಠಕ್ಕೆ ಸಂಬಂಧಪಟ್ಟಂಗ ಆಕ್ಸಿಜನ್ ಒಂದು ಜೊತೆನೆ ತಗೋಬೇಕು. ಯಾಕಂದ್ರೆ ಅನೇಕ ಧಾತುಗಳು, ಅನೇಕ ಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸ್ತವೆ. ಹಾಗಾಗಿ ಏನದ ಅಂತಂದ್ರೆ ನಾವು ಆಕ್ಸಿಜನ್ ಒಂದಿಗೆ ಹೇಗೆ ವರ್ತಿಸ್ತವ ಅನ್ನೋದನ್ನೇ ಪರಿಗಣಿಸಬೇಕು. ಹಾಗಾಗಿ ಗಾಳಿ ಅಂದಾಗ ನಾವು ಆಕ್ಸಿಜನ್ ಅಂತೇಳಿ ಪರಿಗಣಿಸಬೇಕು. ಅದಕ್ಕಾಗಿ ಏನದ ಅಂತಂದ್ರೆ ಲೋಹಗಳು ಗಾಳಿಯೊಂದಿಗೆ ಮತ್ತೆ ನೀರಿನೊಂದಿಗೆ ಹಾಗೂ ಆಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಎನ್ನುವುದು. ಲೋಹಗಳು ಗಾಳಿಯೊಂದಿಗೆ ಅಂದ್ರೆ ಆಕ್ಸಿಜನ್ ಒಂದಿಗೆ ಮತ್ತು ನೀರಿನೊಂದಿಗೆ ಮತ್ತು ಆಮ್ಲಗಳೊಂದಿಗೆ ಹೇಗೆ ವರ್ತಿಸ್ತವೆ ಅನ್ನುವುದನ್ನು ನಾವು ಇಲ್ಲಿ ನೋಡೋಣ. ಫಸ್ಟ್ ಏನಪ್ಪ ಅಂತಂದ್ರೆ ಲೋಹಗಳು ಗಾಳಿಯಲ್ಲಿ ಮುಗಿಸಿದಾಗ ಏನಾಗುತ್ತದೆ? ಲೋಹಗಳು ಗಾಳಿಯೊಂದಿಗೆ ಉರಿಸಿದಾಗ ಏನಾಗುತ್ತದೆ? ನೋಡಿ, ಪ್ರಶ್ನಾರ್ಥಕ ಚಿಹ್ನೆ ಇದೆ, ಹೌದಲ್ಲ? ಸಾಮಾನ್ಯವಾಗಿ ಲೋಹಗಳು ಗಾಳಿಯೊಂದಿಗೆ ವರ್ತಿಸಿ ಏನನ್ನು ಉಂಟು ಮಾಡ್ತವೆ, ವರ್ತಿಸ್ತವ ಅಥವಾ ಇಲ್ಲ, ವರ್ತಿಸಿದರೆ ಯಾವ ಉತ್ಪನ್ನ ಇಲ್ಲಿ ಉಂಟಾಗ್ತದ ಅನ್ನೋದು ನಾವು ನೋಡ್ಬೇಕಾಗ್ಯದ. ಅದಕ್ಕಾಗಿ ಈ ಲೋಹಗಳು ಅಂದಾಗ ಅನೇಕ ಲೋಹಗಳವ. ಯಾವ್ಯಾವಪ್ಪ? ಕಬ್ಬಿಣ ಅದ, ತಾಮ್ರ ಅದ, ಚಿನ್ನ ಅದ, ಬೆಳ್ಳಿ ಅದ, ಅಲ್ಯೂಮಿನಿಯಂ ಅದ, ಪ್ಲಾಟಿನಂ ಅದ, ಮ್ಯಾಂಗನೀಸ್ ಅದ, ಕ್ರೋಮಿಯಂ ಅದ, ಕೋಬಾಲ್ಟ್ ಅದ, ನಿಕ್ಕಲ್ ಅದ, ಸೋಡಿಯಂ ಅದ. ಈ ತರ ಅನೇಕ ಲೋಹಗಳನ್ನು ನಾವು ಕಾಣ್ತೀವಿ. ಈ ಎಲ್ಲಾ ಲೋಹಗಳು ನೋಡ್ಲಿಕ್ಕೂ ಒಂದೇ ರೀತಿಯಾಗಿಲ್ಲ, ಮತ್ತ ಅವುಗಳ ರಾಸಾಯನಿಕ ವರ್ತನೆ ಹೇಗಿರ್ತದ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬೇಕಾಗ್ಯದ. ಈ ನೋಡ್ಲಿಕ್ಕೆ ಭೌತಿಕವಾಗಿ ಅವು ಬೇರೆ ಬೇರೆ ಅವ ಅಂದಾಗ ಅವುಗಳ ವರ್ತನೆಯಲ್ಲಿಯೂ ಕೂಡ ಸ್ವಲ್ಪ ಭಿನ್ನ ಆಗಿರ್ಲೇಬೇಕು, ಹೌದಿಲ್ಲ? ಅದನ್ನ ನಾವು ಹೆಂಗ್ ನಿರ್ಧಾರ ಮಾಡ್ಬೇಕು ಅಂದ್ರೆ ಪರೀಕ್ಷೆ ಮಾಡಿ, ಪ್ರಯೋಗ ಮಾಡಿ ನಿರ್ಧಾರ ಮಾಡ್ಬೇಕಾಗ್ತದ. ಆ ಪರೀಕ್ಷೆಯನ್ನ ಮುಂದಿನ ಅವಧಿಯಲ್ಲಿ ಪ್ರಯೋಗವನ್ನ ಮಾಡಿಸ್ತೀನಿ. ಈಗ ನಾವು ಕೇವಲ ಏನಪ್ಪಾ ಅಂತಂದ್ರೆ ರಾಸಾಯನಿಕ ಸಮೀಕರಣದ ಮೂಲಕ
ಆ ಲೋಹಗಳು ಆಕ್ಸಿಜನ್ ನೊಂದಿಗೆ ಹೇಗೆ ವರ್ತಿಸ್ತವ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅದಕ್ಕಾಗಿ ಇಲ್ಲಿ ಏನದ ಅಂತಂದ್ರೆ ಎರಡು ರೀತಿಯ ಲೋಹಗಳು ಇಲ್ಲಿ ಬರ್ತವೆ. ಅವು ಒಂದೇನೇನದ ಅಂತಂದ್ರೆ ನಮ್ಗೆ ಗೊತ್ತಿರ್ಬೇಕು, ಕ್ರಿಯಾಪಟು ಲೋಹಗಳು, ಕ್ರಿಯಾಪಟು ಲೋಹಗಳು, ಇನ್ನೊಂದು ಕ್ರಿಯಾಪಟು ಅಲ್ಲದ ಲೋಹ. ಕ್ರಿಯಾಪಟು ಅಲ್ಲದ ಲೋಹಗಳು. ಕ್ರಿಯಾಪಟು ಲೋಹಗಳು ಅಂದ್ರೆ ಕೆಲವು ಲೋಹಗಳು ಕ್ಷಿಪ್ರವಾಗಿ ವೇಗವಾಗಿ ಗಾಳಿಯೊಂದಿಗೆ ನೀರಿನೊಂದಿಗೆ ಆಮ್ಲಗಳೊಂದಿಗೆ ವರ್ತಿಸ್ತಾವ. ಹಂಗಾಗಿ ಅಂತ ಲೋಹಗಳನ್ನ ನಾವು ಕ್ರಿಯಾಪಟು ಲೋಹಗಳು ಅಂತ ಹೇಳ್ತೀವಿ. ಈತ ಬಹಳ ಕ್ರಿಯಾಶೀಲ. ಕ್ರಿಯಾಶೀಲ ಅಂತಂದ್ರೆ ಕೆಲವು ಲೋಹಗಳು ಏನ್ ಮಾಡ್ತಾವ ಅಂದ್ರೆ ಗಾಳಿಯೊಂದಿಗೆ ಹಾಗೆ ತೆರೆದಿಟ್ಟಾಗ ವರ್ತಿಸ್ತಾವ, ನೀರಿನೊಂದಿಗೆ ಸ್ವಲ್ಪ ನೀರಿನ ಸಂಪರ್ಕಕ್ಕೆ ತಂದಾಗ ವೇಗವಾಗಿ ವರ್ತಿಸ್ತಾವ, ಆಮ್ಲಗಳೊಂದಿಗೆ ತೀವ್ರಗತಿಯಲ್ಲಿ ವರ್ತಿಸ್ತಾವ. ಅದಕ್ಕಾಗಿ ಅಂತವುಗಳನ್ನು ನಾವೇನಂತ ಹೇಳ್ತೀವಿ, ಕ್ರಿಯಾಶೀಲ ಧಾತು ಲೋಹಗಳು ಅಂತ ನಾವು ಹೇಳ್ತೀವಿ. ಕ್ರಿಯಾಪಟುವಲ್ಲದ ಲೋಹಗಳು ಅಂತ ಇವೆ ಅಂದ್ರೆ ಅವುಗಳ ವರ್ತನೆ ನಿಧಾನವಾಗಿ ಇರ್ತದ. ಅವುಗಳು ವರ್ತಿಸ್ಬೇಕಾದ್ರೆ ನಾವು ಅವುಗಳಿಗೆ ಶಾಖವನ್ನು ಕೊಡ್ಬೇಕಾಗ್ತದ. ಅದಕ್ಕಾಗಿ ಅವು ಕ್ರಿಯಾಪಟುವಲ್ಲದ ಲೋಹಗಳು ಇತರ ವಸ್ತುಗಳೊಂದಿಗೆ ಗಾಳಿಯೊಂದಿಗೆ ನೀರಿನೊಂದಿಗೆ ಆಮ್ಲಗಳೊಂದಿಗೆ ಏನ್ ಮಾಡ್ತಾವ ಅಂತಂದ್ರೆ ನಿಧಾನವಾಗಿ ವರ್ತಿಸ್ತವ. ಅಂದ್ರೆ ಕೆಲವೊಂದು ಲೋಹಗಳ ವರ್ತನೆ ನಿಧಾನವಾಗಿ ಇರ್ತದೆ. ಅದಕ್ಕೆ ಅವುಗಳಿಗೆ ನಾವು ಕ್ರಿಯಾಪಟುವಲ್ಲದ ಲೋಹಗಳು ಅಂತ ಇಲ್ಲಿ ಹೇಳ್ತೀವಿ. ಈಗ ಏನಪ್ಪಾ ಅಂತಂದ್ರೆ ಗಾಳಿಯೊಂದಿಗೆ ವರ್ತಿಸಿದಾಗ ಉಂಟಾಗುವಂತ ಉತ್ಪನ್ನ ಎಲ್ಲ ಲೋಹಗಳು ಅವು ಕ್ಷಿಪ್ರವಾಗಿ ವರ್ತಿಸುವಂತ ಲೋಹಗಳಿರ್ಬೋದು, ಮತ್ತೆ ನಿಧಾನವಾಗಿ ವರ್ತಿಸುವಂತ ಲೋಹಗಳಿರ್ಬೋದು. ಎರಡೂ ಪ್ರಕಾರದ ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಉಂಟು ಮಾಡುವ ಉತ್ಪನ್ನ ಒಂದೇ, ಅದು ಲೋಹದ ಆಕ್ಸೈಡುಗಳೇ. ಆದರೆ ಅವುಗಳ ವರ್ತನೆ ಭಿನ್ನವಾಗಿರ್ತದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಿರಬೇಕು. ಅದಕ್ಕಾಗಿ ಯಾವ್ಯಾವ ಧಾತುಗಳು ಯಾವ್ಯಾವ ಲೋಹಗಳು ಹೆಂಗ ವರ್ತಿಸ್ತವ ಅನ್ನೋದನ್ನ ನಾವು ಇಲ್ಲಿ ನೋಡೋದಾದ್ರೆ, ಈಗ ಸಾಮಾನ್ಯವಾಗಿ ಕ್ರಿಯಾಪಟು ಲೋಹಗಳು ಯಾವ್ಯಾವಪ್ಪ ನಮ್ಗೆ ಗೊತ್ತಿರಬೇಕು. ಕ್ರಿಯಾಶೀಲ ಲೋಹಗಳು, ಕ್ರಿಯಾಶೀಲ ಲೋಹಗಳು ಅಂತಂದ್ರೆ ಉದಾಹರಣೆಗಾಗಿ ಬಹಳ ಕ್ರಿಯಾಶೀಲ ಅಂದ್ರೆ ಸೋಡಿಯಂ ಮತ್ತೆ ಪೊಟ್ಯಾಸಿಯಂ. ಸೋಡಿಯಂ ಮತ್ತು ಪೊಟ್ಯಾಸಿಯಂ ಬಹಳ ಕ್ರಿಯಾಶೀಲ ಲೋಹಗಳು. ಇವುಗಳು ಗಾಳಿಯೊಂದಿಗೆ ವರ್ತಿಸ್ತವ ಅಂತ ತಿಳ್ಕೊಂಡೆ ಅವುಗಳನ್ನ ಏನ್ ಮಾಡಿರ್ತಾರೆ ಅಂತಂದ್ರೆ ಸೀಮೆ ಎಣ್ಣೆಯಲ್ಲಿ ಇಟ್ಟಿರ್ತಾರೆ. ಯಾಕೆ ಸೀಮೆ ಎಣ್ಣೆಯೊಂದಿಗೆ ವರ್ತಿಸುವುದಿಲ್ಲ, ಅವುಗಳ ಗುಣ ಹಾಗೆ ಉಳಿಸ್ಕೊಳ್ತಾವ. ಒಂದು ವೇಳೆ ಅವುಗಳನ್ನ ತೆರೆದು ಗಾಳಿಯಲ್ಲಿ ಇಟ್ಟಿದ್ರೆ ಗಾಳಿಯೊಂದಿಗೆ ವೇಗವಾಗಿ ವರ್ತಿಸ್ತವೆ. ಈ ತರ ಕ್ರಿಯಾಶೀಲ ಲೋಹಗಳು ಸೋಡಿಯಂ ಮತ್ತು ಪೊಟ್ಯಾಸಿಯಂ. ಇನ್ನು ಕ್ರಿಯಾಪಟುವಲ್ಲದ ಲೋಹಗಳು ಅಂದ್ರೆ ಸಾಮಾನ್ಯವಾಗಿ ಈ ಮೃದುವಾದ ಲೋಹಗಳೆಲ್ಲ ಕ್ರಿಯಾಶೀಲ ಲೋಹಗಳು ಅಂತಾನೆ ಹೇಳ್ಬೋದು ನಾವು. ಯಾಕೆ ಸೋಡಿಯಂ ಪೊಟ್ಯಾಸಿಯಂ ಇವು ಮೃದುವಾದ ಲೋಹಗಳು, ಚಾಕುವಿನಿಂದ ಕತ್ತರಿಸಬಹುದು, ಹಾಗೆ ಕ್ರಿಯಾಶೀಲವಾಗಿ. ಇನ್ನ ಕಠಿಣತೆಯ ಮಟ್ಟ ಹೆಚ್ಚಾಕೋತ ಬಂದಾಗ ಅವು ಏನಾಗ್ಯದ ಅಂತಂದ್ರೆ ಇಲ್ಲಿ ಅವುಗಳು ಕ್ರಿಯಾಪಟುವಲ್ಲದ ಲೋಹಗಳು ಅಂತೇಳಿ ಪರಿಗಣಿಸ್ತೇವೆ ನಾವು. ಅಂದ್ರೆ ಅವುಗಳು ನಿಧಾನವಾಗಿ ವರ್ತಿಸುವುದು. ಉದಾಹರಣೆ ಕಬ್ಬಿಣ ವರ್ತಿಸುವುದು ನಮ್ಗೆ ಗೊತ್ತೇ ಆಗೋದಿಲ್ಲ. ಜಿಂಕ್ ವರ್ತಿಸೋದು ನಮ್ಗೆ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ತಾಮ್ರ, ಈ ರೀತಿಯಾಗಿ ಕೆಲವೊಂದು ಏನ್ ಮಾಡ್ತಾವ ವರ್ತಿಸಿ ಆಕ್ಸೈಡ್ ಪದರು ಉಂಟಾಗ್ತದ. ಅವು ಮೇಲ್ಗಭಾಗದಲ್ಲಿ ಅವುಗಳ ಪದರು ಕಪ್ಪಾಗ್ಬಿಡ್ತಾವ. ಅವಾಗೇ ನಮ್ಗೆ ಗೊತ್ತಾಗ್ತದ ಅವು ವರ್ತಿಸ್ತಾವ ಅಂತಂದ್ರೆ ಅವುಗಳು ನಿಧಾನವಾಗಿ ವರ್ತಿಸ್ತಾವ ಅಂತ. ಈಗ ಇವು ಸೋಡಿಯಂ ಪೊಟ್ಯಾಸಿಯಂ ಆಗಿಂದಾಗೆ ಉತ್ಪನ್ನವನ್ನ ಉಂಟು ಮಾಡ್ತಾವ ಗಾಳಿಯೊಂದಿಗೆ ವರ್ತಿಸಿ. ಅದಕ್ಕಾಗಿ ಏನು ಅಂತಂದ್ರೆ ಅವುಗಳ ವರ್ತನೆ ಯಾವ ರೀತಿ ಅದ ಅನ್ನೋದನ್ನ ನಾವು ಸಮೀಕರಣದ ಮೂಲಕ ನೋಡೋದಾದ್ರೆ ಏನು ಉತ್ಪನ್ನವನ್ನ ಉಂಟು ಮಾಡ್ತಾವ ಅನ್ನೋದು ನೋಡೋದಾದ್ರೆ ನೋಡಿ, ಫಸ್ಟ್ ನಾವು ತಿಳ್ಕೋಬೇಕು ಲೋಹ ಇದು ಏನಪ್ಪಾ ಅಂತಂದ್ರೆ ಆಕ್ಸಿಜನ್ ಜೊತೆ ವರ್ತಿಸಿದಾಗ ನೋಡ್ರಿ, ಬಾಳೆ ನಾವು ಏನ್ ತಗೊಂಡಿದೀನಿ ಆಕ್ಸಿಜನ್. ಲೋಹ ಆಕ್ಸಿಜನ್ ಒಂದಿಗೆ, ಲೋಹಗಳೆಲ್ಲ ಆಕ್ಸಿಜನ್ ಜೊತೆ
ಜೊತೆಗೆ ವರ್ತಿಸಿ ಏನ್ ಕೊಡ್ತಾವಪ್ಪ ಅಂತಂದ್ರೆ ಲೋಹದ ಆಕ್ಸೈಡ್ಗಳನ್ನ ಉಂಟು ಮಾಡ್ತವೆ. ಗೊತ್ತಿರ್ಬೇಕು ನಮ್ಗ, ಲೋಹದ ಆಕ್ಸೈಡ್ಗಳು ಉಂಟಾಗುತ್ತವೆ. ಲೋಹಗಳು ಆಕ್ಸಿಜನ್ ಒಂದಿಗೆ ವರ್ತಿಸಿ ಸಾಮಾನ್ಯ ಇದು ಲೋಹಗಳು ಸಾಮಾನ್ಯವಾಗಿ ಎಲ್ಲಾ ಲೋಹಗಳು ಆಕ್ಸಿಜನ್ ನೊಂದಿಗೆ ವರ್ತಿಸಿದಾಗ ಏನ್ ಕೊಡ್ತಾವ? ಲೋಹದ ಆಕ್ಸೈಡ್ಗಳನ್ನ ಉಂಟು ಮಾಡ್ತವೆ. ಅದಕ್ಕೆ ಈಗೊಂದು ನಾವು ನಿರ್ದಿಷ್ಟ ಉದಾಹರಣೆಯೊಂದಿಗೆ ನೋಡೋದಾದರೆ ಯಾವುದಪ್ಪ ಅಂತಂದ್ರೆ ತಾಮ್ರವನ್ನ ತಗೊಳ್ಳೋಣ ನಾವು. ತಾಮ್ರವು ಇದೊಂದು ಲೋಹ, ಆಕ್ಸಿಜನ್ ಒಟ್ಟು ಇದರೊಂದಿಗೆ ವರ್ತಿಸಿದಾಗ ಏನಾಗ್ತದಪ್ಪ ಅಂತಂದ್ರೆ ತಾಮ್ರದ ಆಕ್ಸೈಡ್ ಉಂಟಾಗ್ತದೆ. ತಾಮ್ರದ ಆಕ್ಸೈಡ್ ಉಂಟಾಗ್ತದೆ. ಈ ತರ ತಾಮ್ರದ ಆಕ್ಸೈಡ್